ಆನ್ಲೈನ್ ಅಲ್ಲಿ ನಡೀತಾ ಇರುವಂತಹ ಡ್ರಗ್ ಮಾರಾಟಕ್ಕೆ ಬ್ರೇಕ್ ಹಾಕಬೇಕು. ಜೊತೆಗೆ ಮೆಡಿಕಲ್ ಶಾಪ್ಗಳಲ್ಲೇ ಇರುವಂತವರು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಡಾಕ್ಟರ್ ಅನ್ನ ಒಂದು ಸಲಹೆ ಇಲ್ಲದೆ ಯಾವುದೇ ಔಷಧಗಳನ್ನ ಕೊಡೋ ಹಾಗಿಲ್ಲ ಅಂತೇಳಿ ಈಗ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಬೇಕು ಅಂತ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗುತ್ತಾ ಇಲ್ವಾ? ಇಂದು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದ್. ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಪ್ರತಿಭಟನೆ. ನಿನ್ನೆ ರಾತ್ರಿಯಿಂದ ಇಂದು ರಾತ್ರಿ 12 ಗಂಟೆವರೆಗೆ ಶಾಪ್ ಬಂದ್ ಆಗುತ್ತೆ. ಕರ್ನಾಟಕದಲ್ಲಿ 2600ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 6000ಕ್ಕೂ ಅಧಿಕ ಔಷಧಿ ಅಂಗಡಿಗಳು ಮುಚ್ಚುವಂತಹ ಸಾಧ್ಯತೆ ಇದೆ. ವೈದ್ಯರ ಚೀಟಿ ಇಲ್ಲದೆ ಆನ್ಲೈನ್ ಔಷಧ ಮಾರಾಟ ಆರೋಪದ ಅಡಿಯಲ್ಲಿ ಈಗ ಡೆಲಿವರಿ ಆಪ್ಗಳಿಂದ ಸಣ್ಣ ಮೆಡಿಕಲ್ ಶಾಪ್ಗಳಿಗೆ ಆರ್ಥಿಕ ಹೊಡೆತ ಉಂಟಾಗ್ತಾ ಇದೆ. ದೇಶವ್ಯಾಪ್ತಿ ಬಂದ್ ಕರೆ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲೂ ಕೂಡ ಬಂದ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಿ, ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಇವತ್ತು ಇರುತ್ತಾ ಇಲ್ವಾ ಅನ್ನೋ ಗೊಂದಲಗಳು ಇರುತ್ತೆ. ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಆಗುತ್ತೆ. ಆದರೆ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ಯಾರು ಮಾಡ್ತಾ ಇದ್ರು, ಜೊತೆಗೆ ಅದಕ್ಕೋಸ್ಕರ ಮೆಡಿಕಲ್ಗಳಲ್ಲಿ ಬಂದು ತೆಗೆದುಕೊಂಡು ಹೋಗಿ ಏನು ಆನ್ಲೈನಲ್ಲಿ ಬೇರೆಯವರಿಗೆ ಕೊಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೆಡಿಕಲ್ ಸಂಬಂಧಪಟ್ಟಂತೆ ಈ ಮೆಡಿಸಿನ್ಗಳನ್ನ ಅದರಲ್ಲಿ ಕೆಲಸ ಮಾಡೋರಿಗೆ ಈಗ ಹೊಡೆತ ಬೀಳ್ತಾ ಇರೋದು. ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಈಗ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಇವತ್ತಿನ ರಾತ್ರಿ 12 ಗಂಟೆವರೆಗೂ ಕೂಡ ಶಾಪ್ ಬಂದಾಗುವಂತಹ ಸಾಧ್ಯತೆ ಇದೆ. ಕಾದು ನೋಡಬೇಕು ಎಷ್ಟು ಶಾಪ್ಗಳು ಬಂದ್ ಆಗ್ತವೆ, ಇನ್ನೆಷ್ಟು ಶಾಪ್ಗಳು ಬಂದ್ ಆಗಲ್ಲ ಇದರಲ್ಲಿ ಅಂತ. ಕರ್ನಾಟಕದಲ್ಲಿ 2600ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಇದೆ, ಅದು ಬಂದಾಗುವಂತ ಸಾಧ್ಯತೆ ಇದೆ. ರಾಜ್ಯದ 2 ಸಂಘಟನೆಗಳಲ್ಲಿ ಈಗ ಮೂಡದ ಒಮ್ಮತದಿಂದಾಗಿ ಬೆಂಗಳೂರಿನಲ್ಲಿ ಮೆಡಿಕಲ್ ಬಂದ್ ಸಪೋರ್ಟ್ ಇಲ್ಲ. ಬೆಂಗಳೂರಿನಲ್ಲಿ ಎಂದಿನಂತೆ ಮೆಡಿಕಲ್ ಶಾಪ್ ಓಪನ್ ಇರುತ್ತಾ? ಹಾಗಿದ್ರೆ ಬೆಂಗಳೂರಿನಲ್ಲಿ ಇಂದು ಮೆಡಿಕಲ್ ಶಾಪ್ ಕ್ಲೋಸ್ ಬಹುತೇಕ ಡೌಟ್. ಬೆಂಗಳೂರಿನಲ್ಲಿ ಮೆಡಿಕಲ್ ಶಾಪ್ ಕ್ಲೋಸ್ ಆಗೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ ಮಾಹಿತಿ ಪ್ರಕಾರ. ಯಾಕಂದ್ರೆ ವೈದ್ಯರ ಚೀಟಿ ಇಲ್ಲದೆ ಆನ್ಲೈನಲ್ಲಿ ಔಷಧ ಮಾರಾಟವನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡೆಲಿವರಿ ಆಪ್ಗಳಿಂದ ಸಣ್ಣ ಸಣ್ಣ ಮೆಡಿಕಲ್ ಶಾಪ್ಗಳಿಗೆ ಈಗ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ರಾಜ್ಯದಲ್ಲೂ ಕೂಡ ಈಗ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ ರಾಜ್ಯದಲ್ಲಿ 2 ಸಂಘಟನೆಗಳಲ್ಲಿ ಒಮ್ಮತ ಮೂಡದೇ ಇರುವಂತಹ ಕಾರಣ ಈಗ ಬೆಂಗಳೂರಿನಲ್ಲಿ ಮೆಡಿಕಲ್ಗೆ ಹಾಗಿದ್ರೆ ಬಂದಾಗತ್ತಾ ಮೆಡಿಕಲ್ಗಳು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿರೋದು. ಯಾಕಂದ್ರೆ ಒಮ್ಮತ ಮೂಡಿ ಬಂದಿಲ್ಲ ಅವರಲ್ಲಿ. ಹಾಗಾಗಿ ಮೆಡಿಕಲ್ ಬಂದ್ ಆಗದೇನೂ ಇರಬಹುದು ಅಥವಾ ಬಂದ್ ಆಗಬಹುದು. ಅವರು ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತಾರೆ ಅದು ಅವ್ರ ಮೇಲೆ ಬಿಟ್ಟಿದ್ದು. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತಾ? ಹಾಗಿದ್ರೆ ಇವತ್ತು ಮೆಡಿಕಲ್ ಶಾಪನ್ನ ಕ್ಲೋಸ್ ಮಾಡೋದು ಬಹುತೇಕ ಡೌಟ್ ನಮ್ಮ ಬೆಂಗಳೂರಿನಲ್ಲಿ. ಇನ್ನು ಬೆಂಗಳೂರಿನಲ್ಲಿ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡೋದೇ ಡೌಟ್ ಆಗಿರೋದ್ರಿಂದ ದೇಶವ್ಯಾಪ್ತಿ ಔಷಧಿ ಮಳಿಗೆಗೆ ಈಗ ಕರೆ ನೀಡಿದಂತಹ AIOCD ಯಾವುದೇ ಬೆಂಬಲ ನೀಡದೇ ಇರುವಂಥದ್ದು KPRDO ಇವರಿಬ್ಬರ ನಡುವೆ ಇರುವಂತಹ ಒಂದು ಒಮ್ಮತ ಸಿಕ್ಕದೇ ಇರುವಂತಹ ಕಾರಣ, ಅಂದ್ರೆ ಇವರಿಬ್ಬರು ಏನಾದರೂ ಈ ಒಮ್ಮತವನ್ನ ಪಡ್ಕೊಂಡಿದ್ದಿದ್ರೆ ಓಕೆ ಬಂದ್ ಮಾಡೋಣ ಅಂತ ಇಬ್ಬರ ನಡುವೆ ಕೂಡ ಮಾತುಕತೆಯಲ್ಲಿ ಒಪ್ಪಂದ ಆಗಿದ್ದಿದ್ರೆ ಇವತ್ತು ದೇಶದಾದ್ಯಂತ ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತು ಮೆಡಿಕಲ್ ಶಾಪ್ಗಳು. ಆದರೆ ಏನು AIOCD ಮತ್ತು KPRDO ಇವರಿಬ್ಬರ ನಡುವೆ ಒಮ್ಮತ ಬರದೇ ಇರೋ ಕಾರಣ, ಬೆಂಬಲ ನೀಡದೇ ಇರೋವಂತಹ ಕಾರಣ ಎಂದಿನಂತೆ ಮೆಡಿಕಲ್ ಶಾಪ್ಗಳು ತೆರೆಯುವಂತಹ ಸಾಧ್ಯತೆ ಹೆಚ್ಚಿನದಾಗಿ ಇದೆ ಬೆಂಗಳೂರಿನಲ್ಲಿ. ಇಂದು ಸರ್ಕಾರಿ ಆಸ್ಪತ್ರೆಗಳಿನ ಔಷಧಿ ಮಳಿಗೆಗಳು ಮತ್ತು ಮೆಡಿಕಲ್ ಕಾಲೇಜು ಆವರಣದಲ್ಲಿರುವಂತಹ ಔಷಧ ಮಳಿಗೆಗಳು, ಜೊತೆಗೆ ಜನ ಔಷಧಿ ಕೇಂದ್ರ, ಅಪೋಲೋ ಫಾರ್ಮಸಿಗಳು ಮತ್ತು ಮೆಡ್ಪ್ಲಸ್ ಶಾಪು, ಅಸ್ಟರ್ ಮೆಡ್ ಶಾಪು ಇವೆಲ್ಲವೂ ಕೂಡ ಓಪನ್ ಇರುತ್ತೆ ಇವತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೆರ ದೂರವಾಣಿ ಸಂಪರ್ಕದಲ್ಲಿ. ರವಿಚಂದ್ರ, ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಬೇಕು. ಯಾಕಂದ್ರೆ ಆನ್ಲೈನ್ ನಲ್ಲಿ ಏನ್ ಮೆಡಿಸಿನ್ ಈ ಡ್ರಗ್ ಅನ್ನ ಮಾರಾಟವನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈ ರೀತಿ ಶಾಪ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಈಗ ಯಾಕೆ ಒಮ್ಮತ ಮೂಡಿ ಬಂದಿಲ್ಲ ಇವರಿಬ್ಬರ ನಡುವೆ? ಇಂಚರ ಏನಂದ್ರೆ ರಾಜ್ಯದಾದ್ಯಂತ ಇಂದು ಮೆಡಿಕಲ್ ಶಾಪ್ ಬಂದ್ ಕುರಿತು ತುಂಬಾನೇ ಗೊಂದಲ ಮುಂದುವರಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆನ್ಲೈನ್ ಮೂಲಕ ವೈದ್ಯರ ಚೀಟಿ ಇಲ್ಲದೆ ಔಷಧಗಳ ಮಾರಾಟ ಹೆಚ್ಚಾಗ್ತದೆ ಇದರ ಆರೋಪ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಯಾವ್ದು ಡಾಕ್ಟರ್ ಆದ್ರೆ ಒಂದು ಸರಿಯಾಗಿ ಮೆಡಿಸಿನ್ ಬರೀತಾರೆ, ಆದ್ರೆ ಆನ್ಲೈನ್ ನಲ್ಲಿ ಯಾವುದೇ ಮಾಡಿದ್ರೆ ಯಾವ್ದೋ ಬರುತ್ತೆ. ಹೀಗಾಗಿ ಡೆಲಿವರಿ ಆಪ್ ಗಳ ವಿರುದ್ಧ ಔಷಧ ವ್ಯಾಪಾರಿಗಳು ಭಾರಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ.
ಅದು ಅಷ್ಟೇ ಅಲ್ಲದೆ ದೇಶದ ವ್ಯಾಪ್ತಿ ಬಂದ್ ಕರೆ ನೀಡಿರುವಂತ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಏನೋ ಇದು ಇವತ್ತರ ಭಾಗವಾಗಿ ಕರ್ನಾಟಕದಲ್ಲಿ ಸುಮಾರು 26,000ಕ್ಕಿಂತ ಹೆಚ್ಚು ಮೆಡಿಕಲ್ ಇವತ್ತು ಶಾಪ್ಗಳು ಬಂದ್ ಆಗುವಂತ ಬಹಳ ಸಾಧ್ಯತೆ ಕಂಡು ಬರ್ತಿದೆ ಇಂಚರ. ಇನ್ನೊಂದ್ ಕಡೆ ನೋಡೋದಾದ್ರೆ ಬೆಂಗಳೂರಲ್ಲಿ ಮಾತ್ರ 6,000ಕ್ಕೂ ಹೆಚ್ಚು ಔಷಧ ಅಂಗಡಿಗಳು ಇನ್ನು ಮುಚ್ಚಬಹುದು ಅಂತ ಮಾಹಿತಿ ಬರ್ತಾ ಇದೆ ಇಂಚರ. ಆದ್ರೆ ರಾಜ್ಯದ 2 ಪ್ರಮುಖ ಸಂಘಟನೆಗಳು ಇನ್ನೇನಿವೆ ಎರಡು ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಬಂದ್ಗೆ ಬಹಳ ಗೊಂದಲ ಉಂಟಾಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಿಶೇಷವಾಗಿ ಕರ್ನಾಟಕ ಪ್ರದೇಶ ರಿಜಿಸ್ಟ್ರೇಷನ್ ಏನಿದೆ ನೋಡಿ, ಅದು ಯಾವುದೇ ಬೆಂಬಲ ನೀಡುವಂತ ಹಿನ್ನೆಲೆ ಇಲ್ಲ. ಹಾಗಾಗಿ ಇನ್ನೇನು ಬೆಂಗಳೂರಿನ ಬಹುತೇಕ ಮೆಡಿಕಲ್ಗಳು ಶಾಪ್ಗಳು ಎಂದಿನಂತೆ ತೆರೆಯುವ ಸಾಧ್ಯತೆ ಇದೆ. ಆದ್ರೆ ಇನ್ನು ಸರ್ಕಾರಿ ಆಸ್ಪತ್ರೆಗಳ ಔಷಧ ಮಳಿಗೆಗಳು ಏನಿದಾವೆ ನೋಡಿ, ಮೆಡಿಕಲ್ ಕಾಲೇಜು ಆವರಣದ ಫಾರ್ಮಸಿಗಳು ಮತ್ತು ಜನ ಔಷಧಿ ಕೇಂದ್ರಗಳಂತ ಜೊತೆ ಅಪೋಲೋ ಫಾರ್ಮಸಿ, ಮೆಡಿಪ್ಲಸ್ ಹಾಗೂ ಈ ತರ ಇತ್ಯಾದಿಗಳು ಇರ್ತದೆ. TPR, DO ಸಂಘಟನೆ ಸೇರಿ ಮೆಡಿಕಲ್ ಶಾಪ್ಗಳು ಎಂದು ಓಪನ್ ಇರಲಿದೆ ಅಂತ ಮಾಹಿತಿ ದೊರಕ್ತದೆ. ಆದ್ರೆ ಸುಮಾರು ನಿನ್ನೆ ರಾತ್ರಿ ಆರಂಭವಾದ ಪ್ರತಿಭಟನೆ ಇಂದು ರಾತ್ರಿ 12 ಗಂಟೆವರೆಗೂ ಮುಂದುವರಿಯುವಂತ ಸಾಧ್ಯತೆ ಇದೆ ಇಂಚರ. ರವಿಚಂದ್ರ, ಇವ್ರ ನಡುವೆ ಒಪ್ಪಂದ ಬರದೇ ಇರೋದಕ್ಕೆ ಕಾರಣ ಏನು? ಏನಾದ್ರು ಸ್ಟ್ರಾಂಗ್ ರೀಸನ್ ಇದೆಯಾ? ಹೌದು ಇಂಚರ, ಯಾಕಂದ್ರೆ ಏನು ಆನ್ಲೈನ್ ಔಷಧ ಏನು ಆಗ್ತಾ ಇದೆ ನೋಡಿ, ಇದರ ಪ್ರಯುಕ್ತವಾಗಿ ಎಂದು ಸರ್ಕಾರಿ ಆಸ್ಪತ್ರೆಗಳ ಔಷಧ ಮಳಿಗೆಗಳು ಕಾಲೇಜ್ಗಳು ಅವರನ್ನೆಲ್ಲ ಇಂತ ಮೆಡಿಸಿನ್ ಮಾಡ್ತಾ ಇದಾರೆ. ಹಾಗಾಗಿ ಆನ್ಲೈನ್ ನಲ್ಲಿ ಬೇಡ ಅಂತ ಒಂದ್ ಕಡೆ ಹೇಳಿದ್ರೆ, ಒಂದ್ ಕಡೆ ಇರ್ಲಿ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಇದ್ರ ಮಧ್ಯೆ ಅವ್ರಿಗೆ ಗೊಂದಲ ಇದೆ. ಬೇಕು ಬೇಡ ಅನ್ನೋ ರೀತಿ ಇರೋದ್ರಿಂದ ಕೆಲವಷ್ಟು ಔಷಧ ಮೆಡಿಕಲ್ ಓಪನ್ ಇರುತ್ತೆ, ಕೆಲವಷ್ಟೆಲ್ಲ ಬಂದಿರುತ್ತೆ ರಾಜ್ಯಾದ್ಯಂತ ಇಂಚಾರ. ಎಸ್ ರವಿಚಂದ್ರ, ಈಗ ದೇಶವ್ಯಾಪ್ತಿ ಔಷಧಿಗಳ ಮಳಿಗೆಗಳಿಗೇನೋ ಕರೆ ನೀಡಿದ್ದಾರೆ. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ಮೆಡಿಕಲ್ಗಳಂತ ಹೋದ್ರೆ ಅಲ್ಲಿ ಅವರೇ ಡಾಕ್ಟರ್ಗಳಾಗ್ಬಿಟ್ಟಿರ್ತಾರೆ. ಅಂದ್ರೆ ನಮ್ಗೆ ಇವಾಗ ಜ್ವರ ಬಂದಿದೆ ಅಂದ್ರೆ ಇಂಥ ಟೈಮ್ ತಗೊಳ್ಳಿ, ಇಷ್ಟು ದಿವಸ ತಗೊಳ್ಳಿ ಅಂತ ಅವರೇ ಸಜೆಷನ್ ಮಾಡ್ಕೊಟ್ಬಿಡ್ತಾರೆ. ಸೊ ಇದರಿಂದ ಎಷ್ಟೋ ಬೇರೆ ಮಂದಿಗಳಿಗೆ ಎಫೆಕ್ಟ್ ಆಗಿದಾವೆ, ಇಲ್ಲ ಅಂತಲ್ಲ. ಬಟ್ ಅದು ಆ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಷ್ಟೇ. ಅಯ್ಯೋ ಬಿಡು, ಏನೋ ಆಯ್ತು ಏನೋ ಬಿಡ್ತು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡೋದಿದ್ರೆ ನೀವು? ಹೌದು ಇಂಚರ, ಯಾಕಂದ್ರೆ ಡಾಕ್ಟರ್ ಬರೆಯುವಂತ ಮೆಡಿಸನ್ ಬೇರೆ ಇರುತ್ತೆ, ನರ್ಸ್ಗಳು ಕೊಡುವಂತ ಮೆಡಿಸನ್ ಬೇರೆ ಇರುತ್ತೆ. ಅಂದ್ರೆ ಯಾಕೆ ಡಾಕ್ಟರ್ ಆದ್ರೆ ಟೆಡಸ್ಕೋಪ್ ಇಟ್ಕೊಂಡು ಚೆಕ್ ಮಾಡಿ ಏನಾಗಿದೆ ಅಂತೆಲ್ಲ ಕೇಳ್ತಾರೆ. ಆದ್ರೆ ನರ್ಸ್ಗಳು ಏನಾಗಿದೆ ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ಮೆಡಿಸಿನ್ ಕೊಡ್ತಾರೆ. ಕೆಲವಷ್ಟು ನರ್ಸ್ಗಳಿಗೆ ಗೊತ್ತಿರುತ್ತೆ, ಕೆಲವಷ್ಟು ನರ್ಸ್ಗಳಿಗೆ ಗೊತ್ತಿರಲ್ಲ. ಮೆಡಿಕಲ್ ಅಲ್ಲಿರುವಂತ ಏನು ಇರ್ತಾರೆ ಸಿಬ್ಬಂದಿಗಳು ಡೈರೆಕ್ಟ್ ಆಗಿ ಈ ಮೈಕ್ ನೋವು ಮಾತ್ರೆ ಅಥವಾ ತಲೆನೋವು ಮಾತ್ರೆ ಅಂದ್ರೆ ಕೊಟ್ಬಿಡ್ತಾರೆ, ಸರಿಯಾಗಿ ವಿಚಾರಿಸಲ್ಲ. ಹಾಗಾಗಿ ಅದು ರಿಯಾಕ್ಷನ್ ಮನುಷ್ಯನ ಜೀವಕ್ಕೆ ಎಫೆಕ್ಟ್ ಆದ್ರೆ ಅವಾಗ ಇಂಥ ಘಟನೆಗಳು ಸುಮಾರು ನಡೆದಿದ್ದಾದ್ರೆ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ಈಗ ಇವತ್ತು ಪ್ರೊಟೆಸ್ಟ್ ಬೃಹತ್ ಆಗಿ ನಡೀತಿದೆ ಇಂತರ. ಆನ್ಲೈನ್ ಡ್ರಗ್ ಮಾರಾಟದ ವಿರುದ್ಧವಾಗಿ ಈಗ ಮೆಡಿಕಲ್ ಶಾಪ್ನವ್ರು ಏನ್ ಹೇಳ್ತಾರೆ? ಇಲ್ಲ, ನಮ್ಗೆ ಯಾಕಂದ್ರೆ ಅದು ಬಂದ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬಿಸ್ನೆಸ್ ಆಗತ್ತೆ. ಇಲ್ಲ ಅಂದ್ರೆ ಈಗ ಆನ್ಲೈನ್ ಎಲ್ಲ ಆದ್ರೆ ಎಲ್ಲ ಆನ್ಲೈನ್ ತಗೊಂಡ್ಬಿಡ್ತಾರೆ. ನಾವ್ ಮೆಡಿಕಲ್ ಹಾಕಿರೋದು ಎಲ್ಗ್ ಹೋಗ್ಬೇಕು, ಕಷ್ಟಪಟ್ಟು ಓದ್ಕೊಂಬಂದ್ ಮೆಡಿಕಲ್ ಆಗಿರ್ತೀವಿ, ನಮ್ಗ ತೊಂದ್ರೆ ಆಗತ್ತೆ. ಆನ್ಲೈನ್ ಬೇಡ ಸ್ವಾಮಿ, ಎಲ್ಲ ಸ್ಥಳೀಯಂತ ಹಾಸ್ಪಿಟ್ಲಿಗೆ ಹೋಗಿ ಅಕ್ಕಪಕ್ಕ ಇರುತ್ತೆ ಮೆಡಿಕಲ್ಗೆ ಮೆಡಿಸಿನ್ ತಗೊಳ್ಳಿ. ಆನ್ಲೈನ್ ಮಾತ್ರ ನಿತ್ಯ ಮಾಡ್ಬೇಕು, ಯಾಕಂದ್ರೆ ಇದರಿಂದ ತುಂಬಾ ಪರಿಣಾಮ ಆಗ್ತದೆ, ಇದರಿಂದ ಎಫೆಕ್ಟ್ ಆಗ್ತದೆ ಹೊರತು ಯಾವ್ದೇ ರೀತಿ ಸರಿ ಹೋಗಲ್ಲ ಅಂತ ಸ್ಥಳೀಯರು ಮೆಡಿಕಲ್ ಸ್ಟಾಫ್ನವರು ಹೇಳ್ತಾ ಇದಾರೆ ಈ ತರ. ರವಿಚಂದ್ರ, ಈಗ ಮತ್ತೊಂದು ಎಲ್ಲರ ಗಮನ ಸೆಳೀತಾ ಇರೋದು ಅಂತಂದ್ರೆ ಆನ್ಲೈನ್ ನಲ್ಲಿ ಒಂದು ಆ್ಯಪ್ ಇದೆ. ಈಗ ಆ ಆ್ಯಪ್ ಸಂಬಂಧಪಟ್ಟಂತೆ ನಾವು ನಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೇ ಸಜೆಷನ್ ಕೊಟ್ಟು ಬಿಡುತ್ತೆ. ಸೊ ಅಂದ್ರೆ ಅವರೇ ಡಾಕ್ಟರ್ ಅನ್ನೋ ತರ ಇದೆ ಅದ್ರೊಳಗಡೆ. ಆ ಒಂದು ಆ್ಯಪ್ ಬಗ್ಗೆ ಏನಾದ್ರು ಹೇಳೋದಿದ್ರೆ? ನೋಡಿ ಇಂಚರ, ಆ್ಯಪ್ ಬೇರೆನೆ ಡಾಕ್ಟರ್ನೇ ಬೇರೆನೆ. ಯಾಕಂದ್ರೆ ಆ್ಯಪ್ ಅಲ್ಲಿ ಯಾವ್ದೇ ಕೇಳಿದ್ರು ಅದಕ್ಕೆ ತೋರಿಸ್ತೈತೆ. ಆದ್ರೆ ಒರಿಜಿನಲ್ ಆಗಿ ಹೇಳ್ಬೇಕಾದ್ರೆ ಡಾಕ್ಟರ್ ಬರ್ದಂಗೆ, ಡಾಕ್ಟರ್ ವಿಚಾರಿಸಿ ಮೆಡಿಸಿನ್ ಕೊಟ್ಟಂಗೆ ಆ್ಯಪ್ ಅಲ್ಲಿ ಆಗಲ್ಲ. ಹಾಗಾಗಿ ಆದಷ್ಟು ಡಾಕ್ಟರ್ ಹತ್ರನ ಹೋಗಿ ತೋರಿಸ್ಕೋಬೇಕು, ಡಾಕ್ಟರ್ ಹತ್ರನೇ ಸಲಹೆ ಪಡಿಬೇಕು. ಆ್ಯಪ್ ಮೂಲಕ ನಾವು ಹೋಗ್ಬಾರ್ದು, ಯಾಕಂದ್ರೆ ಆ್ಯಪ್ ಅದು ಮಾನವ ಕಂಡು ಹಿಡಿದಿರ್ತಾರೆ. ಆದ್ರೆ ಡಾಕ್ಟರ್ ಹತ್ರ ಹೋದ್ರೆ ಮೆಡಿಸಿನ್ ನಮ್ಗೆ ಗೊತ್ತಾಗ್ತದೆ, ಸರಿಯಾದ ಟೈಮ್ ಅವ್ರು ಯಾವ್ದು ತಗೋಬೇಕು, ಪೇಷಂಟ್ ನೋಡಿ ಹೇಗೆ ಏನಂತ ಎಲ್ಲ ತಿಳಿಸಿ ಬರೀತಾರೆ ಇಂಚರ. ಎಸ್ ರವಿಚಂದ್ರ ಚೌಡಾಕಿರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.